ಸೊ ದೇವ್ರ ವಾಕ್ಯ ನನಗೆ ಬೋಧಿಸಲಿಕ್ಕೆ ಪ್ರಾರಂಭ ಮಾಡಿತು. ಈ ವಿಷಯ ಬಹಳ ಪ್ರಾಮುಖ್ಯ. ಓಕೆ, ನಮ್ಮ ಜೀವಿತದಲ್ಲಿ ಜಗತ್ತಲ್ಲಿರುವಂಥ ಬೇರೆ ಬೇರೆ ಧರ್ಮಗ್ರಂಥಗಳಿಗೆ ಹೋಗ್ರಿ, ಈ ವಿಷಯಗಳನ್ನು ಅದು ಹೇಳೋದೇ ಇಲ್ಲ. ಅದು ದೇವ್ರ ವಾಕ್ಯ ಪ್ರಾಯೋಗಿಕವಾದಂಥ ಸಂಗತಿಗಳನ್ನು ಹೇಳ್ತದೆ. ಆಮೆನ್. ಪ್ರಾಯೋಗಿಕವಾದಂಥ ಸಂಗತಿಗಳನ್ನು. ಮತ್ತು ಕೆಲವು ವಚನಗಳನ್ನು ನಾನು ಬೈಬಲ್ನಲ್ಲಿ ಓದುವಾಗ ಅಂಥ ವಚನಗಳು ನಿಮಗೆ ಜಗತ್ತಲ್ಲಿ ಎಲ್ಲಿಯೂ ಸಿಕ್ಕಲ್ಲ. ಆಮೆನ್. ಅದ್ಭುತವಾದಂಥ ಮಾತುಗಳು. ಜ್ಞಾನೋಕ್ತಿ 18:20 ವಚನ. ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು. ಮನುಷ್ಯನು ಬಾಯಿಂದ ಬೆಳೆಯೋಕ್ಕಾಗತ್ತಾ? ಬಾಯಿಂದ ಬೆಳೆಯೋಕ್ಕಾಗತ್ತೆ. ನಾನು ಮೊದಲೇ ಹೇಳಿದೆ, ಬಾಯಿಂದ ಬರುವ ಒಂದೊಂದು ಮಾತು ಬೀಜ. ಬಾಯಿಂದ ಬರುವ ಒಂದೊಂದು ಮಾತು ಬೀಜ. ಯಾವಾಗಲೂ ನಾವು ಒಂದನ್ನು ನೆನಪಿಟ್ಕೊಂಡಿರ್ಬೇಕು. ಓಕೆ, ಎಷ್ಟು ಜನ ನೀವು ದೆವ್ವಗಳಿದಾವಂತ ನಂಬ್ತೀರಾ? ಕೆಲವರು ನಂಬಲ್ಲ. ಇನ್ನೊಂದು ಸರಿ, ಕೆಲವು ಸಾರಿ ಕನ್ನಡದಲ್ಲಿ ಪ್ರಶ್ನೆ ಕೇಳಿದರೆ ಅರ್ಥ ಆಗಲ್ಲ. ಹೌ ಮೆನಿ ಆಫ್ ಯು ಬಿಲೀವ್ ದಟ್ ದೇರ್ ಆರ್ ಡಿಮನ್ಸ್? ಓಕೆ, ಈಗಲೂ ಅರ್ಥ ಆಗಿಲ್ಲ. ಮತ್ತು ತಮಿಳಿನಲ್ಲಿ ಕೇಳಲ್ಲ, ಎಷ್ಟು ಜನ ನಂಬ್ತೀರಿ ದೆವ್ವಗಳಿದಾವಂತ? ದೆವ್ವಗಳು ಹಿಮಾಲಯದಲ್ಲಿದ್ದಾವ, ನಮ್ಮ ಸುತ್ತಲಿದ್ದಾವ? ಏನು ಕೆಲಸ ಮಾಡ್ತೇವೆ? ಓಕೆ, ದೆವ್ವಗಳು ಏನು ಕೆಲಸ ಮಾಡ್ತೇವೆ ಏನು ಗೊತ್ತಿಲ್ಲ? ನೀವು ಒಳ್ಳೆ ಬಿಸಿಲು ಬಿದ್ದಾಗಲೂ ಹಿಂಗೆ ಇರ್ತೀರಾ, ತಂಪಾದಾಗಲೂ ಹಿಂಗೆ ಇರ್ತೀರಾ. ನಿಮ್ಮನ್ನು ಎಬ್ಬಿಸೋದು ಹೆಂಗೆ? ದೇವರೇ ಸಹಾಯಿಸು. ಓಕೆ, ದೆವ್ವಗಳು ಏನು ಕೆಲಸ ಮಾಡ್ತೇವೆ? ಚಕ 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 ಹೇಳಬೇಕು. ಅಡ್ಡಿ ಮಾಡ್ತೇವೆ, ಎದ್ದೊಳಕ್ಕೆ ಅಡ್ಡಿ ಮಾಡ್ತೇವೆ. ವಾಕ್ಯ ಇಲ್ಲಿ ಚರ್ಚಲ್ಲಿ ನಿನ್ನೆ ನಾನು ಕೇಳ್ತಾ ಇದ್ದೆ. ನಾನು ರೂಮಲ್ಲಿ ಪ್ರೇಯರ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೌಂಡ್ ಕಂಟ್ರೋಲ್ ಇದ್ದರೂ ಸಹ ಇಲ್ಲಿ ಮಾತಾಡೋದೆಲ್ಲ ನನಗಲ್ಲಿ ಕೇಳಿಸುತ್ತೆ. ಅಷ್ಟು ಜೋರಾಗಿ ಮಾತಾಡ್ತೀರಾ. ಇವಾಗ ನಿಮ್ಮ ಸ್ವರ ಎಲ್ಲ ಎಲ್ಲಿ ಹೋಯ್ತು? ಓಕೆ, ದೆವ್ವಗಳು ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ ಒಂದು ಪ್ರಾಮುಖ್ಯವಾದಂಥ ಕೆಲಸ ದೆವ್ವಗಳು ಮಾಡ್ತವೆ. ಗುಡ್, ವೆರಿ ಗುಡ್. ಓಕೆ, ಅವೆಲ್ಲ ನಿಜ. ಅದರ ಜೊತೆಗೆ ಇನ್ನೊಂದು ಕೆಲಸ ಮಾಡ್ತೇವೆ. ಏನು ದಿಲೀಪ್ ಅಣ್ಣ ಇವತ್ತು ಎಚ್ಚರಿಲ್ವಾ? ಎಚ್ಚರಿದೆಯಾ? ಓಕೆ, ದೆವ್ವಗಳು ಇನ್ನೊಂದು ಕೆಲಸ ಮಾಡ್ತವೆ. ಏನಂತ ಹೇಳಿದ್ರೆ, ನಮ್ಮ ಮಾತುಗಳನ್ನು ಟಕ್ ಅಂತ ತಗೊಂಡೋಗ್ತವೆ. ಒಂದು ವೇಳೆ ನಮ್ಮ ಬಾಯಿಂದ ಬಂದ ಮಾತುಗಳು ಸೈತಾನ್ಗೆ ಸಂಬಂಧಪಟ್ಟ ಮಾತುಗಳಾಗಿದ್ದರೆ ಅವು ದೇವರಿಗೆ ಹೇಳ್ತೇವೆ, ದೇವರೇ ಇದು ನಿನಗೆ ಸಂಬಂಧಪಟ್ಟದ್ದಲ್ಲ, ನಮಗೆ ಸಂಬಂಧಪಟ್ಟದ್ದು. ನೀವು ನಂಬ್ರಿ ಬಿಡ್ರಿ, ಈ ಕಾರ್ಯ ಆಗುತ್ತೆ. ಅವು ತಗೊಂಡು ಹೋಗ್ತವೆ, ತಕ್ಕ ಸಮಯದಲ್ಲಿ ವಾಪಸ್ ನಮ್ಮ ಮೇಲೆ ತರ್ತವೆ. ಯಾಕಂದರೆ ದೇವ್ರ ವಾಕ್ಯ ಹೇಳ್ತದೆ, ಮತ್ತಾಯ 13 ಕತೆ, ಬಿತ್ತುವವನು ಬೀಜ ಬಿತ್ತಕ್ಕೆ ಹೋದಂತೆ. ಓಕೆ, ವಾಕ್ಯವೆಂಬ ಬೀಜ ಬಿತ್ತಿದಾಗ ಹಕ್ಕಿಗಳು ಬಂದು ಏನು ಮಾಡೋದಂತೆ? ಬೀಜ ತಕ್ಕೊಂಡು ಹೋದಂತೆ. ಹಾಗೆ ನೀವು ನಿಮ್ಮ ಬಾಯಿಂದ ಆಡುವ ಮಾತುಗಳನ್ನು ದೇವದೂತರು ತಗೊಂಡು ಹೋಗ್ತಾರೆ, ಇಲ್ಲಾಂದರೆ ದೆವ್ವಗಳು ತಗೊಂಡು ಹೋಗ್ತಾರೆ. ಅದನ್ನ ಇವತ್ತು ಪ್ರೂವ್ ಮಾಡೋಣ. ಆಮೆನ್. ಓಕೆ, ನೋಡಿಕೊಳ್ಳೋಣ ಎಂತಿಂಥ ಮಾತುಗಳನ್ನು ನಾವು ಆಡ್ತೇವೆ. ಜ್ಞಾನೋಕ್ತಿ 18:20. ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ನೀವೇ ನಿಮ್ಮ ಬಾಯಿಂದ ಬಿತ್ತಿದ್ದನ್ನು ನೀವೇ ಕೊಯ್ಬೇಕು. ರಮೇಶ್ ತನ್ನ ಬಾಯಿಂದ ಬಿತ್ತಿದ್ದನ್ನು ಪಾಸ್ಟರ್ ನವೀನ್ ಕೊಯ್ಯೋಕ್ಕಾಗಲ್ಲ. ರಮೇಶ್ ಬಿತ್ತಿದ್ದನ್ನು ರಮೇಶ್ನೇ ಕೊಯ್ಬೇಕು. ಕೊಯ್ದೆ ನಾವು ಪರಲೋಕಕ್ಕೆ ಹೋಗೋಕ್ಕೆ ಸಾಧ್ಯ ಉಂಟಾ? ಇಲ್ಲ. ಕೊಯ್ದೇ ಇದ್ದರೆ ದೇವರು ಬಿಡೋದಿಲ್ಲ. ನಾವು ಕೊಯ್ಲೇಬೇಕು. ಪ್ರಿಯರೇ, ಕ್ರಿಸ್ತಿಯ ಜೀವನ ಹೇಗೆ ಇರಬೇಕು ಅಂತ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ನುಡಿತದೆ. ಬಿಲೀವರ್ಸ್, ವಿಶ್ವಾಸಿಗಳು ಹೇಗೆ ಇರಬೇಕು ಅನ್ನುವಂಥ ಮಾತನ್ನು ದೇವರ ವಾಕ್ಯ ಸ್ಪಷ್ಟವಾಗಿ ನುಡಿತದೆ. ನಾವು
ಜೀವಿಸುವಂಥ ಮುಂದಿನ ವಾಕ್ಯ ನೋಡೋಣ ಏನು ಹೇಳುತ್ತೆ. ಓಕೆ, 18:21 ಜೀವನ ಮರಣಗಳು, ಎಲ್ಲರೂ ಹೇಳೋಣ, ಜೀವನ ಎಲ್ಲಿದೆ, ಮರಣ ಎಲ್ಲಿದೆ? ನಿಮ್ಮ ಕೈಯಲ್ಲೇ ಇದೆ. ನಿಮ್ಮ ಕೈಯಲ್ಲಿ ಇದೆ. ಯು ಕ್ಯಾನ್ ಪ್ರೊಡ್ಯೂಸ್ ಲೈಫ್ ಆರ್ ಯು ಕ್ಯಾನ್ ಪ್ರೊಡ್ಯೂಸ್ ಡೆತ್. ನಿಮ್ಮೊಳಗೇನೆ ಇದೆ. ಯಾಕೆ ಅವರು ಹಂಗಿದ್ದಾರೆ, ಯಾಕೆ ಅವರು ಹಾಗಿದ್ದಾರಂದರೆ ಅವರ ನಾಲಿಗೆ ಹಾಗಿದೆ. ಅವರ ನಾಲಿಗೆ ಇದ್ದಂಗೆ ಅವರಿದ್ದಾರೆ. ಓಕೆ, ಸೊ ನಮ್ಮ ನಾಲಿಗೆ ವಿಷಯ ಕೆಲವ್ರು ಏನಂತ ತಿಳ್ಕೊಂಡಿದ್ದಾರೆ, ಚರ್ಚ್ ಅಂದರೆ ಹೋಗೋದು, ಒಂದು ಸ್ವಲ್ಪ ಆಶೀರ್ವಾದ ಹೊಂದ್ಕೊಳ್ಳು, ದೇವರಿದ್ದಾರೆ ಅಂತ ನಂಬ್ಕೊಂಡು ಬರೋದು. ನೋ, ನಮ್ಮ ದೇವ್ರ ವಾಕ್ಯ ಏನು ಹೇಳ್ತದೆ, ನಿನ್ನ ಕಾಲಿಗೆ ದೀಪವು ದಾರಿಗೆ ಬೆಳಕು. ಮಾರ್ಗದರ್ಶನ ಮಾಡುವ ವಾಕ್ಯ, ಹೇಗೆ ನಡ್ಕೊಳ್ಬೇಕು, ಹೇಗೆ ಮಾತಾಡಬೇಕು, ಯಾವಾಗ ಮಾತಾಡಬೇಕು, ಏನು ಮಾತಾಡಬೇಕು ಎಲ್ಲ ಬೋಧಿಸೋದು ನಮ್ಮ ದೇವ್ರ ವಾಕ್ಯ. ಇದರಲ್ಲಿ ಎಲ್ಲವೂ ಜೊತೆಯಾಗಿ ಬರೆಯಲ್ಪಟ್ಟದೆ. ಇದರಲ್ಲಿ ಸಿಕ್ಕದೇ ಇರುವಂಥದ್ದು ಒಂದು ಇಲ್ಲ. ಹಲ್ಲೆಲೂಯಾ. ಹೇಗೆ ಮಾತಾಡಬೇಕು ಅನ್ನೋದನ್ನು ಸಹ ನಮ್ಮ ದೇವರ ವಾಕ್ಯ ಕಲಿಸಿಕೊಡ್ತದೆ. ಯಾರಿಗೋ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಒಬ್ಬರು ಹೋದರು ಪ್ರೇಯರ್ ಮಾಡೋಕ್ಕೆ. ಪ್ರೇಯರ್ ಮಾಡೋ ಬದಲು ಹಾರ್ಟ್ ಅಟ್ಯಾಕ್ ಆಗಿ ಅವರು ಮೆಲ್ಲ ಚೇತರಿಸ್ಕೊಳ್ತಾ ಇದ್ದಾರೆ. ಅವ್ರ ಮುಂದೆ ಇವ್ರ ಕತೆ ಹೇಳ್ತಾ ಇದ್ದಾರೆ, ನಮ್ಮೂರಲ್ಲಿ 21 ವರ್ಷದವನಿಗೆ ದೊಡ್ಡ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೇ ಹೋಗ್ಬಿಟ್ಟ. ಅರೆ ಮಂಗ, ಅವ್ರ ಮೊದಲೇ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ಹೋರಾಟದಲ್ಲಿದ್ದಾರೆ. ಏನು ಮಾತಾಡ್ಬೇಕನ್ನೋದು ಅಷ್ಟು ಪರಿಜ್ಞಾನ ಇಲ್ವಾ? ಏನು ಮಾತಾಡ್ಬೇಕಂತ ಗೊತ್ತಿಲ್ವಾ? ಅಲ್ಲಿ ಹೋಗಿ ಏನು ಮಾತಾಡೋದು? ನಮ್ಮ ಊರಲ್ಲಿ ಒಬ್ಬ 21 ವರ್ಷದವನು ಏನಾಗ್ಬಿಟ್ಟ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟ. ಪ್ರಿಯರೇ, ಕೆಲವರಿಗೆ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾವಾಗ ಮಾತಾಡಬೇಕು ಅನ್ನೋ ಪರಿಜ್ಞಾನ ಇರೋದೇ ಇಲ್ಲ. ಎಲ್ಲರ ಮುಂದೆ ತಮ್ಮ ಮೂರ್ಖತನವನ್ನು ಕಕ್ಕಿ ಬಿಡ್ತಾರೆ. ಓಕೆ, ನಾವು ದೇವರ ವಾಕ್ಯ, ಪರಿಶುದ್ಧಾತ್ಮನು ನಮಗೆ ಮಾತಾಡೋದನ್ನು ಕಲಿಸ್ತಾರೆ. ಹಲ್ಲೆಲೂಯಾ. ನಾನು ಎಲ್ಲಿ ಕೇಳಿಲ್ಲ, ಯಾವುದೋ ಒಂದು ಯೂನಿವರ್ಸಿಟಿಯಲ್ಲಿ ಮಾತಾಡೋದನ್ನು ಹೇಗೆ ಅಂತ ಕಲಿಸ್ತಾರೆ ಅಂತ ನಾನು ಎಲ್ಲಿ ಕೇಳಿಲ್ಲ. ಬಟ್ ದ ಯೂನಿವರ್ಸಿಟಿ ಆಫ್ ದ ಹೋಲಿ ಸ್ಪಿರಿಟ್ ವಿಲ್ ಟೀಚ್ ಅಸ್ ಹೌ ಟು ಸ್ಪೀಕ್. ಆಮೆನ್. ಹಲ್ಲೆಲೂಯಾ. ಹೇಗೆ ಮಾತಾಡಬೇಕು? ನಾನು ಹೇಳಿದೆ, ಏನಂತ ಹೇಳಿದೆ, ಮೊದಲೇ ಸಂದೇಶದಲ್ಲಿ ಹೇಳಿದೆ, ಬಿರುನುಡಿ. ಹೇಗೆ ಮಾತಾಡ್ತೇವೆ? ಬಿರುನುಡಿ ನಾವು ಮಾತಾಡ್ತೇವೆ. ಓಕೆ, ಎಷ್ಟೋ ಸಾರಿ ಬೇರೆಯವರಿಗೆ ಹರ್ಟ್ ಆಗುವಂಥ ಮಾತುಗಳನ್ನೇ ನಾವು ಆಡ್ತೇವೆ. ಕತ್ತಿ ತಿವಿದ ಹಾಗೆ ಮಾತಾಡುವವರು ಉಂಟು. ಯೇಸು ಸ್ವಾಮಿ ಮಾತಾಡಿದ ಮಾತುಗಳನ್ನು ನಾವು ಕೇಳಿದ್ವಿ. ಸಂತೈಸುವ ಮಾತುಗಳು, ಜೀವ ಕೊಡುವ ಮಾತುಗಳು, ಜೀವ ತುಂಬುವ ಮಾತುಗಳು, ಯೇಸು ಸ್ವಾಮಿಯ ಮಾತುಗಳು. ಕೆಲವರು ಏನಂತ ಹೇಳಿದ್ರೆ, ಅವರ ಮಾತುಗಳು ಯಾವಾಗಲೂ ಬಡಾಯಿ ಕೊಚ್ಕೊಳ್ಳೋದು. ನಾವಂದ್ರೆ ಏನು ತಿಳ್ಕೊಂಡಿದ್ದೀರಾ ನೀವು? ನಾವು ಹಾಗೆ, ನಾವು ಹೀಗೆ, ನಮ್ಮ ಮನೆ ಹೀಗೆ, ನಮ್ಮ ಕಾರು ಹೀಗೆ, ನಾವು ಎಲ್ಲರಿಗಿಂತ ಶ್ರೇಷ್ಠ, ಅವರೆಲ್ಲ ನಮ್ಮ ಮುಂದೆ ಏನೂ ಅಲ್ಲ. ಕಡೆ ಕಾಲದಲ್ಲಿ ಎಂಥವ್ರು ಇರ್ತಾರಂತೆ, ಬಡಾಯಿ ಕೊಚ್ಚೋರು. ಓಕೆ, ನಾವೇ ಶ್ರೇಷ್ಠ ಅಂತ ಹೇಳ್ಕೊಳ್ಳೋ ಮನೋಭಾವ. ನೋಡ್ರಿ, ಇಲ್ಲಿ ಬರೋದು ಎಲ್ಲ ಎಲ್ಲಿಂದ? ಇಲ್ಲಿ ಬರೋದು ಇಲ್ಲಿಂದ, ಒಳಗಿಂದ. ಒಳಗೆ ಮೊದಲೇ ಯೋಚನೆ ಮಾಡ್ಕೊಂಡಿದ್ದೀರಿ ನೀವು, ನಮ್ಮಂಗೆ ಯಾರೂ ಇಲ್ಲ ಅಂತ. ಮುಂದೆ ಮಾತಾಡುವಾಗ ಏನು ಹೇಳೋದು? ನಾವೇ SSLC 5 ಸರಿ ಫೇಲ್ ಆಗಿರ್ತಾರೆ, ನಾವು ಗ್ರ್ಯಾಜುಯೇಟ್ ಅಂತ ಹೇಳೋದು. ಓಕೆ, ಸೊ ಅವ್ರ ಹತ್ರ ಏನೂ ಇರೋದಿಲ್ಲ, ನಮ್ಮ ಹತ್ರ ಎಲ್ಲ ಇದೆ. ಓಕೆ, ಸೊ ಹೀಗೆ ಬಡಾಯಿ ಕೊಚ್ಕೊಳ್ಳೋರು ಇರ್ತಾರೆ. ಮತ್ತು ನಮ್ಮ ಮಾತುಗಳು ಹೇಗಿರುತ್ತೆ, ನಮ್ಮ ಮಾತುಗಳನ್ನು ಹೇಗೆ ಬದಲಾಯಿಸ್ಕೊಳ್ಬೇಕನ್ನುವಂಥ ವಿಷಯವನ್ನು ದೇವರ ವಾಕ್ಯ ಸ್ಪಷ್ಟವಾಗಿ ನುಡಿತದೆ. ಅನೇಕ ಸಾರಿ ನಾವು ಇನ್ನೊಬ್ಬರನ್ನ ನೋಡಿ ಹಾಸ್ಯ ಮಾಡ್ತೀವಿ. ವಿ ಮೇಕ್ ಫನ್. ಮಗು ಹುಟ್ಟಿತು ಅಂತ ಕೇಳಿದ್ವಿ.
ಫಸ್ಟ್ ಪ್ರಶ್ನೆ ಏನು ಬರೋದು? ಗಂಡ ಹೆಣ್ಣ. ಎರಡನೇದು ಕಪ್ಪಿದೆಯಾ ಬಿಳಿದೆಯಾ? ಯಾರೋ ಕೇಳ್ತಾರೆ, ಅಲ್ಲ ಮಗು ಆಯ್ತಂತಲ್ಲ, ಏನು? ಹಾಂ, ಗಂಡ ಆಯ್ತಂತೆ. ಹಾಂ, ಅಯ್ಯೋ ಕಪ್ಪು ಬಿಡ್ರಿ, ಅಯ್ಯೋ ಕಪ್ಪು. ನಾವು ಇನ್ನೊಬ್ಬರನ್ನ ನೋಡಿ ನೀವು ಒಬ್ಬರು ನೋಡಿ ಹಾಸ್ಯ ಮಾಡ್ತಾ ಇದ್ರೆ 10 ಜನ ನಮ್ಮ ವಿಷಯದಲ್ಲಿ ಹಾಸ್ಯ ಮಾಡ್ತಾರೆ. ಅನೇಕರು ಬಣ್ಣ ನೋಡಿ ಹಾಸ್ಯ ಮಾಡ್ತೇವೆ, ಅವ್ರ ಎಜುಕೇಷನ್ ಕೇಳಿ ಹಾಸ್ಯ ಮಾಡ್ತೇವೆ, ಅವರ ತಲಾಂತಗಳನ್ನು ಕೇಳಿ ಹಾಸ್ಯ ಮಾಡ್ತೇವೆ, ಅವರ ಸೈಜ್ ನೋಡಿ ಹಾಸ್ಯ ಮಾಡ್ತೇವೆ. ನಾನು ಬೇರೆ ದೇಶದಲ್ಲಿ ಹೋದಾಗ ಕೆಲವು ಸಂಗತಿಗಳನ್ನ, ಬೇರೆ ದೇಶದ ಪದ್ಧತಿಗಳು ನನಗೆ ಗೊತ್ತಿರಲಿಲ್ಲ. ಒಬ್ಬ ಪಾಸ್ಟ್ರ್ ಹೆಂಡತಿ ಬಂದರು. 2ನೇ ಸಾರಿ ನಾನು ಫಸ್ಟ್ ಟೈಮ್ ನೋಡಿದಾಗ ತಳ್ಳಗಿದ್ರು ಅವ್ರ ಹೆಂಡತಿ, 2ನೇ ಸಾರಿ ಹೋದಾಗ ದಪ್ಪ ಆಗಿದ್ರು. ನಾನು ಖುಷಿಯಾಗಿ ಹೇಳ್ಬಿಟ್ಟೆ, ಸಿಸ್ಟರ್ ಯು ಪುಟ್ ಆನ್ ಸೋ ಮಚ್ ವೇಟ್ ಅಂದ್ಬಿಟ್ಟೆ. ಅವರಿಬ್ಬರ ಮುಖ ಹಿಂಗೆ ಆಯಿತು. ಇವ್ರು ಯಾಕೆ ಹಿಂಗೆ ಮಾಡಿದ್ರು ಅಂದರೆ ಪಾಸ್ಟ್ರ್ ಆಮೇಲೆ ಹೇಳಿದರು, ನಮ್ಮ ದೇಶದಲ್ಲಿ ಹೆಂಗಸರ ವಿಷಯದಲ್ಲಿ ಹಾಗೆ ಹೇಳಬಾರ್ದು. ಆವಾಗ ಬುದ್ಧಿ ಬಂತು, ಇನ್ನೆಂದೆಂದಿಗೂ ಹೆಂಗಸರಿಗೆ, ಅಲ್ಲಿ ಹೆಂಗಸರಿಗಲ್ಲ ಇಲ್ಲಿ ಹೆಂಗಸರಿಗೂ ಹಾಗೆ ಹೇಳಬಾರ್ದು. ಪ್ರಿಯರೇ, ಆದರೆ ಅನೇಕರು ಹಾಸ್ಯ ಮಾಡ್ತಾರೆ. ಅವ್ರ ಅಯ್ಯೋ ಅವ್ರ ಮಕ್ಕಳು ಏನೂ ಕೆಲಸಕ್ಕೆ ಬರೋದಾರೆ, ಎಲ್ಲ ಫೇಲೆ, ಇವ್ರು ಹಾಗೆ ಅವ್ರು ಹಾಗೆ ಇವ್ರು ಹೀಗೆ, ನಾವು ಹಾಸ್ಯ ಮಾಡ್ತೇವೆ. ಇನ್ನೊಂದು ವಚನ ನಿಮಗೆ ತೋರಿಸ್ತೀನಿ. ಇದೇ ಜ್ಞಾನೋಕ್ತಿ 24ನೇ ಅಧ್ಯಾಯ, ಜ್ಞಾನೋಕ್ತಿ 24ನೇ ಅಧ್ಯಾಯ 17ನೇ ವಚನ. ನಿನ್ನ ಶತ್ರು ಬಿದ್ದರೆ ಸಂತೋಷಿಸು. ನೀವು ಬೈಬಲ್ ತೆಗ್ದಿಲ್ಲ, ಎಷ್ಟೋ ಜನ ಬೈಬಲೇ ತೆಗೆಯಲ್ಲ. ಬೈಬಲ್ ಇದೆಯಾ ನಿಮ್ಮ ಹತ್ರ? ಓಕೆ, ಏನು ಹೇಳುತ್ತೆ? ನಿನ್ನ ಶತ್ರು ಬಿದ್ದರೆ ಹಿಗ್ಗಬೇಡ, ಎಡವಿದರೆ ನಿನ್ನ ಹೃದಯವು ಹರ್ಷಿಸದಿರಲಿ. ಒಳಗೆ ಖುಷಿ, ಮೇಲೆ ಬಾಯಿಂದ ಏನು ಹೇಳಲಿಲ್ಲ, ಒಳಗೆ ಏನು ಖುಷಿ. ಸರಿ ಅದು, ಸರಿ ಆಯ್ತು, ಅವ್ರಿಗೆ ಹಂಗೆ ಆಗ್ಬೇಕು ಅಂತ ನೀವು ಅಂದ್ಕೊಂಡ್ರಲ್ಲ. ಯಾರು ಕೇಳಿದ್ರು, ಯಾರು ನೋಡಿದ್ರು? ಆಗಲೇ ಅವ್ರಿಗೆ ಹೋಯ್ತು, ಸಂದೇಶ ಹೋಯ್ತು ದೇವರಿಗೆ. ಪ್ರಿಯರೇ, ದೇವರು ಹೇಳ್ತಾರೆ ನೋಡ್ರಿ, ನಮ್ಮ ಶತ್ರು ಬಿದ್ದಾಗ ಎಷ್ಟು ಖುಷಿ ಪಡ್ತೇವೆ. ಎಷ್ಟು ನಮಗೆ ತೊಂದರೆ ಕೊಟ್ಟಾರೆ ಪಾಸ್ಟ್ರೆ, ಅವನು ನಮ್ಮ ಲೈಫ್ ಹಾಳು ಮಾಡಿದ, ಅವನು ನಮ್ಮನ್ನು ಈ ಗತಿಗೆ ತಂದವನೇ ಅವನು. ದೇವ್ರು ಸುಮ್ಮನೆ ಬಿಡ್ತಾರ? ನೋಡ್ರಿ ಹೆಂಗಾಗಿದೆ ಅವನಿಗೆ, ಆಗಲಿ ಅವನಿಗೆ, ಸಾಯ್ಲಿ ಅವನು ಅಂದ್ರಿ ಅಲ್ಲ. ಯಾರು ಕೇಳಿಸ್ಕೊಂಡ್ರು? ಕ್ರೈಸ್ತರೇ, ನಮ್ಮ ಬಾಯಿಯನ್ನು ನಾವು ಸ್ವಾಧೀನದಲ್ಲಿ ಇಟ್ಕೊಂಡ್ರೆ ಜೀವನದಲ್ಲಿ ಭಾಳ ಆಶೀರ್ವಾದ ಹೊಂದ್ತೇವೆ. ಆಮೆನ್. ಭಾಳ ಆಶೀರ್ವಾದ ಹೊಂದ್ತೇವೆ. ನಮ್ಮ ಬಾಯಿಯನ್ನು ನಾವು ಕಾಯೋಣ. ಏನಂತೆ? ನಿನ್ನ ಶತ್ರು ಬಿದ್ದರೆ ಹಿಗ್ಗಬೇಡ, ಎಡವಿದರೆ ನಿನ್ನ ಹೃದಯವು ಹರ್ಷಿಸಿದಿರಲಿ. ಯೆಹೋವನು ನಿನ್ನ ಹರ್ಷವನ್ನು ಕಂಡು ಬೇಸರಗೊಂಡು. ದೇವರು ನೀನು ಖುಷಿ ಪಡೋದನ್ನು ನೋಡಿ ದೇವರು ಏನು ಮಾಡ್ತಾರಂತೆ? ಬೇಸರಗೊಳ್ತಾರೆ. ನಮ್ಮ ದೇವರಿಗೆ ಬೇಸರ ಆಗುತ್ತೆ. ನಿಮ್ಮ ವೈರಿ ಭಾಳ ವರ್ಷದಿಂದ ನಿಮಗೆ ತೊಂದರೆ ಕೊಟ್ಟಿರ್ಬೋದು, ನಿಮ್ಮನ್ನು ಹಾಳು ಮಾಡ್ತಾ ಇರ್ಬೋದು, ನಿಮ್ಮನ್ನು ಅಧೋಗತಿಗೆ ತಂದಿರಬಹುದು. ಅವನಿಗೆ ದೇವರ ಹಸ್ತ ಅವನ ಮೇಲೆ ಬಂದು ದೇವರ ಹಸ್ತ ಅವನಿಗೆ ಶಿಕ್ಷೆ ಕೊಟ್ಟಾಗ ನಾವು ಸಂತೋಷಿಸೋದು ಬೇಡ. ನಾವು ದೇವರ ಹತ್ರ ಪ್ರೇಯರ್ ಮಾಡೋಣ. ಇದು ಕ್ರೈಸ್ತ ಧರ್ಮ, ಇದು ನಮ್ಮ ಧರ್ಮ. ಲೋಕದವರು ವೈರಿ ಬಿದ್ದಾಗ ಅವರು ಒಳ್ಳೆ ಸಂಭ್ರಮ ಮಾಡಿ ಊಟ ಹಾಕಿ ಸಂತೋಷ ಪಡ್ತಾರೆ. ಆದರೆ ನಾವು ಹಾಗೆ ಪಡಬೇಕು ಅಂತ ದೇವರ ಚಿತ್ತ ಅಲ್ಲ. ಮುಂದೆ ದೇವರೇನು ಮಾಡ್ತಾರೆ ನೋಡಿ. ಯೆಹೋವನು ನಿನ್ನ ಹರ್ಷವನ್ನು ಕಂಡು ಬೇಸರಗೊಂಡು ತನ್ನ ಕೋಪವನ್ನು ಅವನ ಕಡೆಯಿಂದ ತಿರುಗಿಸಾನು. ಹಲ್ಲೆಲೂಯಾ. ಇದು ನಮ್ಮ ದೇವರು. ಆದ್ದರಿಂದ ಅನೇಕರು ಮಾಕರಿ ಮಾಡ್ತಾರೆ, ಹಾಸ್ಯ ಮಾಡ್ತಾರೆ. ಅನೇಕರು ಕುಟುಂಬವನ್ನು ನೋಡಿ ಹಾಸ್ಯ ಮಾಡ್ತಾರೆ. ಅವರ ದೇಹವನ್ನು ನೋಡಿ, ಅವರ ಬಣ್ಣವನ್ನು ನೋಡಿ, ಅವರ ಕ್ವಾಲಿಫಿಕೇಷನ್ ನೋಡಿ, ಅವರ ಜೀವಿತವನ್ನು ನೋಡಿ, ಎಲ್ಲ ನೋಡಿ ನಗ್ತಾರೆ, ಹಾಸ್ಯ ಮಾಡ್ತಾರೆ. ಪ್ರಿಯರೇ, ನೀನು ನಾನು ಆ ರೀತಿಯಾಗಿ ಮಾಡಲೇಬಾರ್ದು ಎಂಬುದಾಗಿ ದೇವರ ವಾಕ್ಯ. ಆಮೆನ್. ಹಲ್ಲೆಲೂಯಾ.
ಯಾಕಂದರೆ ಜೀವನ ಮರಣ ನಮ್ಮ ಬಾಯಲ್ಲಿ ನಾಲಿಗೆ ವಶ. ಓಕೆ, ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು. ನಾವು ಒಬ್ಬರನ್ನ ನೋಡಿ ನಾವು ನಕ್ಕರೆ 10 ಜನ ನಮ್ಮನ್ನು ನೋಡಿ ನಗೋರು ಇರ್ತಾರೆ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯರೇ, ಕೆಲವ್ರ ಜೊತೆಗೆ ಮಾತಾಡಂಗೆ ಇಲ್ಲ ರೀ ನಾವು. ನಮ್ಮ ಕಡೆ ಹೇಳ್ತಾರೆ ಮಾತಾಡಿದ್ರೆ ಜಗಳಕ್ಕೆ ಬರ್ತಾನೆ. ಅಂಥವ್ರು ಎಂದಾದರೂ ಕಂಡಿದ್ದೀರಾ? ಬರೀ ಹಲೋ ಅಂದರೆ ಹಲೋ, ನಾನು ಹಲೋ ಅಂತ ಪ್ರೀತಿಯಿಂದ ಹೇಳಿದ್ರೆ ಹಲೋ ಹೇಗಿದ್ದೀರಾ, ಚೆನ್ನಾಗಿದೆ, ಊಟ ಆಯ್ತಾ, ಇಲ್ಲಂದ್ರೆ ಕೊಡ್ತೀರಾ? ಹಂಗೆ ಮಾತಾಡ್ತಾರೆ. ಅಂಥವ್ರಿಗೆ ಏನು ಮಾಡೋದು? ಏನು ಮಾಡೋದು? ಏನು ದಿಲೀಪಣ್ಣ, ಸುಮ್ಮನೆ ಇರಬೇಕು. ಅದ್ರ ಬಗ್ಗೆ ಬರ್ತೀನಿ, ಇವಾಗ ಅದ್ರ ಬಗ್ಗೆ ಬರ್ತೀನಿ. ಇದೇ ಜ್ಞಾನೋಕ್ತಿ 18 6-7 ಹೇಳುತ್ತೆ. ಏನಂದರೆ, ಜ್ಞಾನಹೀನನ ತುಟಿಗಳು, ಗಟ್ಟಿಯಾಗಿ ಹೇಳ್ರಿ, ಜ್ಞಾನಹೀನನ ತುಟಿಗಳು ಏನನ್ನು ಹುಡ್ತವೆ? ಕೆಲವರಿಗೆ ಜಗಳ ಮಾಡದಿದ್ದರೆ ಮನೆಯಲ್ಲಿ ಊಟ ರುಚಿ ಹತ್ತಲ್ಲ. ಏನಾದರೂ ನಮ್ಮ ಕಡೆ ಹೇಳ್ತಾರೆ ಕಾಲು ಕೆದರಿ ಜಗಳ ಮಾಡೋನು. ಏನು ಮಾಡ್ತಾರಂತೆ? ಕಾಲು ಕೆದರಿ ಜಗಳ ಮಾಡೋರು. ಅವರ ಬಾಯಲ್ಲಿ ಮಧುರ ಸುಮಧುರ ಸವಿನುಡಿ ಬರೋದೇ ಇಲ್ಲ. ನೀವು ಗುಡ್ ಮಾರ್ನಿಂಗ್ ಹೇಳಿದರು, ಹೆಂಗೆ ಬರುತ್ತೆ ಗುಡ್ ಮಾರ್ನಿಂಗು? ಗುಡ್ ಮಾರ್ನಿಂಗ್, ಹೆಂಗಿದ್ದೀರಿ? ಚೆನ್ನಾಗಿದೆ. ಹೋಗಿದ್ವಿ ರೀ, ಬಂದಿದ್ದೀವಿ. ಹಿಂಗೇನೆ ಮಾತಾಡ್ತಾರೆ. ಹೊಡ್ಯಾಕೆ ಬಂದವ್ರಂಗೆ ಮಾತಾಡ್ತಾರೆ. ನೋಡಿದ್ದೀರಾ ಅಂಥವ್ರನ್ನ? ದೂರ ಇರ್ರಿ ಅವ್ರ ಜೊತೆ. ಓಕೆ. ಜ್ಞಾನಹೀನನ ತುಟಿಗಳು ಜಗಳವನ್ನು ಹುಡುತ್ತವೆ, ಅವನ ಬಾಯಿ ಪೆಟ್ಟು ತಿನ್ನುವುದಕ್ಕೆ. ಅದು ಎಂಥ ಬಾಯಿ ನೋಡ್ರಿ. ಪೆಟ್ಟು ತಿನ್ನೋಕೆಂದರೆ ಬಂದನ್ನು ಹೊಡೀರಿ ಅಂತ ಹೇಳ್ತಾ ಇರುತ್ತೆ ಅವನ ಬಾಯಿ. ಅಂಥ ಬಾಯಿ ಅದು. ಜ್ಞಾನಹೀನನಿಗೆ ಬಾಯಿ ನಾಶ, ತುಟಿಗಳು ಪಾಶ. ಓಕೆ, ಸೊ ಮುಂದಿನ ವಚನ ಆಮೇಲೆ ನೋಡಿಕೊಳ್ಳೋಣ. ಓಕೆ, ಕೆಲವರು ಏನಂತ ಹೇಳಿದ್ರೆ ಅವರ ಮಾತುಗಳೇ ಜಗಳದ ಮಾತುಗಳು. ನನ್ನ ಜೀವನದಲ್ಲಿ ನಾನು ನೋಡಿದ್ದೀನಿ. ನಾನು ನಮ್ಮ ಊರಲ್ಲಿ, ನಮ್ಮ CSI ಚರ್ಚಲ್ಲಿ ಧಾರವಾಡದಲ್ಲಿ ಒಂದು ಸರಿ ಎಲ್ಲ ಗುಂಪಿನವ್ರು ಸೇರಿ ರಾಗ ಆಡ್ಲಿಕ್ಕೆ ಹೋದರು. ಒಬ್ಬನಿಗೆ ನನ್ನ ಕಂಡ್ರೆ ತುಂಬ ಹೊಟ್ಟೆ ಕಿಚ್ಚು. ನನಗೇನು ಗೊತ್ತು, ನಾನು ಗುಂಪಲ್ಲಿ ಹೋಗಿ ಮುಂದೆ ಸ್ಟೇಜ್ ಮೇಲೆ ಚರ್ಚಲ್ಲಿ ಮುಂದೆ ನಿಂತ್ಕೊಂಡು ಹಾಡ್ಲಿಕ್ಕೆ ಹೋದರೆ, ನೀನ್ಯಾಕೆ ಬಂದ್ಯಾ, ಹೋಗಾಚೆ. ಸ್ಟೇಜ್ ಮೇಲೆ ಎಲ್ಲರೂ ಕೇಳೋಂಗೆ ಬೈಕಲ್ಲಿ ಕೇಳ್ತಾ ಇದೆ. ಓಕೆ, ಅವ್ನಿಗೆ ಯಾವಾಗಾದರೂ ನಾನು ಮಾತಾಡಿದರೆ, ಯಾವಾಗ ನೋಡಿದ್ರು ಗುಡ್ ಮಾರ್ನಿಂಗ್ ಹೇಳಿದರೆ, ಗುಡ್ ಮಾರ್ನಿಂಗ್, ನೀನ್ಯಾಕೆ ಬಂದೆ, ಯಾವಾಗ ನೋಡಿದ್ರೆ ಹೀಗೆ ಮಾತಾಡ್ತಾ ಇದ್ದ. ನಾನು ಹೇಳಿದೆ, ನಾವು ಮೊದಲು ನಮ್ಮ ಭಾಷೆ ಬೇರೆ ಇತ್ತು, ಇವಾಗೆಲ್ಲ ಕಲ್ತಿದ್ದೀವಿ ನಾವು. ಅವಾಗ ಅಂದಂದರೆ ಅವ ಹಂಗೆ ಮಾತಾಡ್ದಾಗೆಲ್ಲ ಕಡೆಗೆ ನಾನು ಅಂದರೆ, ಹೋಗಲೇ ಎಷ್ಟು ಜನ ಹಂಗಂತೀರಿ. ಓಕೆ, ಸೊ ಪ್ರಿಯರೇ, ಇವಾಗ ನಾನು ಹಂಗೆ ಹೇಳೋದಿಲ್ಲ, ಆದರೆ ಅಂಥವ್ರ ಜೊತೆಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ಓಕೆ, ಇನ್ನೂ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರತಿಯೊಂದೊಂದಕ್ಕೂ ವಾಗ್ವಾದ ಮಾಡ್ತಾರೆ, ಆರ್ಗ್ಯುಮೆಂಟ್ಸ್. ಈಗ ಪ್ರಶ್ನೆ ಕೇಳ್ತೇನೆ ನೋಡ್ರಿ, ಎಷ್ಟು ಜನ ಆರ್ಗ್ಯೂ ಮಾಡ್ತೀರಿ? ಗುಡ್, ಧೈರ್ಯದಿಂದ ಕೈ ಎತ್ತಿದ್ದೀರಾ. ನಾನೇ ಸರಿ, ನಾನು ಹೇಳಿದ್ದೆ ಸರಿ, ನಾನು ಹೇಳಿದ್ದು ಇಲ್ಲ, ಸಾಧ್ಯನೇ ಇಲ್ಲ ಪಾಸ್ಟ್ರೇ, ಗೊತ್ತಿಲ್ಲ ನಿಮಗೆ, ನಾನು ಹೇಳಿದ್ದೆ ಸರಿ, ನನ್ನ ಗಂಡ ತಪ್ಪು. ಓಕೆ, ನಾನು ಹೇಳಿದ್ದೆ ಸರಿ, ನನ್ನ ಹೆಂಡತಿ ತಪ್ಪು. ಆರ್ಗ್ಯುಮೆಂಟ್ ನಾವು ಮಾಡ್ತಾನೆ ಇರ್ತೇವೆ. ಪ್ರಿಯರೇ, ಆರ್ಗ್ಯುಮೆಂಟ್ ಮಾಡೋಕ್ಕೆ ನಮ್ಮನ್ನು ದೇವ್ರು ಕರೆದಿಲ್ಲ. ಒಬ್ಬ ದೇವರ ಸೇವಕ, ನನ್ನ ಫ್ರೆಂಡು, ಅವ್ರು ಕೇಳಿದೆ, ಅವ್ರ ಜೊತೆ ಮಾತಾಡ್ತಾ ಇರುವಾಗ ಅವ್ರು ಹೇಳ್ತಾ ಇದ್ರು ಏನಂದರೆ, ಐ ಆಮ್ ಗೋಯಿಂಗ್ ಟು ಮೀಟ್ ದಟ್ ಕಮ್ಯುನಿಸ್ಟ್. ಆ ಕಮ್ಯುನಿಸ್ಟ್ ಇದ್ದಾನೆ, ಅವನಿಗೆ ನಾನು ಹೇಳಿ, ನಾನು ಅವನ ಜೊತೆಗೆ ಆರ್ಗ್ಯುಮೆಂಟ್ ಮಾಡಿ ನಮ್ಮ ಬೈಬಲು ಸತ್ಯ, ಯೇಸುನೇ ಸತ್ಯ ಅಂತ ಪ್ರೂವ್ ಮಾಡ್ತೀನಂತ. ಸರಿನಾ ತಪ್ಪ? ಅರೆ, ಯೇಸು ಸ್ವಾಮಿನ ನಾವು ಪ್ರೂವ್ ಮಾಡೋಕ್ಕೆ ನಾವು ಹೋಗಲ್ಲ. ಯಾಕಂದರೆ ಯೇಸು ಇರೋದೇ ಸತ್ಯ. ಸತ್ಯ ಇದ್ದದನ್ನು ನಾವು ಏನು ಮಾಡೋಕ್ಕೆ ಹೋಗೋದು ಬೇಡ, ಪ್ರೂವ್ ಮಾಡೋಕ್ಕೆ ಹೋಗೋದು ಬೇಡ. ಲೆಟ್ ದ ವರ್ಡ್ ಆಫ್ ಗಾಡ್ ಆರ್ಗ್ಯೂ ಇಟ್ ಸೆಲ್ಫ್. ಲೆಟ್ ದ ವರ್ಡ್ ಆಫ್ ಗಾಡ್ ವಿಲ್ ಆರ್ಗ್ಯೂ ಆ್ಯಂಡ್ ವಿಲ್ ವಿನ್.
ನಮಗೆ ದೇವರು ಹೇಳಿದ್ದೇನೆಂದರೆ ಕೇವಲ ಸತ್ಯ ನಾವು ಮಾತಾಡಿ ಬಿಟ್ಬಿಡೋಣ. ನಾನೇ ಕರೆಕ್ಟ್, ನಾನು ಹೇಳಿದ್ದು ಕರೆಕ್ಟ್. ನಾನು ಅವ್ರಿಗೇನು ಹೇಳ್ತೀನಿ ಗೊತ್ತಾ? ನೀನೇ ಕರೆಕ್ಟ್. ನಾನು ಬೆಳಗ್ಗೆ, ಹೌದು ನೀನು ಬೆಳಗ್ಗೆ. ನಾನೇ ಚಂದ, ನೀನೇ ಚಂದ. ನನ್ನ ಮೂಗೆ ಚಂದ, ನಿನ್ನ ಮೂಗೆ ಚಂದ. ಅರೆ ಯಾಕೆ ಸುಮ್ಮನೆ ಆರ್ಗ್ಯುಮೆಂಟ್ ಮಾಡ್ತೀರಪ್ಪ? ಮನೆಯಲ್ಲಿ ಆರ್ಗ್ಯುಮೆಂಟ್ ಮಾಡೋದು ನೀವು ನಿಲ್ಲಿಸಿ ಎಷ್ಟು ಸಮಾಧಾನ ಬರುತ್ತೆ ನೋಡಿ. ಸ್ಟಾಪ್ ಆರ್ಗ್ಯೂಯಿಂಗ್. ನೋಡ್ರಿ ಬೇಕಾದ್ರೆ ದೇವ್ರ ವಾಕ್ಯದ ಪ್ರಕಾರ ಯಾವಾಗ ನಾವು ಆರ್ಗ್ಯುಮೆಂಟ್ ಮಾಡ್ಕೊಂಡು ಹೋಗ್ತೀವೋ ನಮ್ಮ ಸಮಾಧಾನ ಕಳ್ಕೊಳ್ತೀವಿ, ನಮ್ಮ ಭಕ್ತಿ ಕಡಿಮೆ ಆಗುತ್ತೆ, ನಮ್ಮ ಆತ್ಮದಲ್ಲಿರೋ ಶಕ್ತಿ ಕುಂದಿ ಹೋಗುತ್ತೆ. ನೆನಪಲ್ಲಿ ಇಟ್ಕೊಳ್ರಿ. ಯು ವಿಲ್ ಲೂಸ್. ಡೋಂಟ್ ಆರ್ಗ್ಯೂ. ನಾನೇ ಕರೆಕ್ಟ್, ನಾನು ಹೇಳಿದ್ದೆ ಕರೆಕ್ಟ್, ಎಲ್ಲ ನಾನು ಮಾಡ್ತಾ ಇರೋದೇ ಕರೆಕ್ಟ್, ನೀವೇ ನನಗೆ ಹೇಳೋದು ಬೇಡ. ಪ್ರಿಯರೇ, ಆರ್ಗ್ಯುಮೆಂಟ್ಸ್, ಇಫ್ ಯು ಗೋ ಆನ್ ಆರ್ಗ್ಯೂಯಿಂಗ್, ಯು ವಿಲ್ ಲೂಸ್ ಯೋರ್ ಪವರ್. 2 ತಿಮೋತಿ 2ನೇ ಅಧ್ಯಾಯ 2 ತಿಮೋತಿ 2ನೇ ಅಧ್ಯಾಯ ಹಾಗೂ 23ನೇ ವಚನದಿಂದ ನಾವು ನೋಡಿಕೊಳ್ಳೋಣ. ಮೂಢರ ಬುದ್ಧಿ ಇಲ್ಲದ ವಿಚಾರಗಳು ಜಗಳಗಳಿಗೆ ಕಾರಣವಾಗಿವೆ. ಮೂಢರ ಬುದ್ಧಿ ಇಲ್ಲದ ವಿಚಾರಗಳು ಮನೆಯಲ್ಲಿ ಏನಾಗುತ್ತೆ? ಜಗಳ ಆಗುತ್ತೆ. ಮನೆಯಲ್ಲಿ ಜಗಳ ಆಗೋದಕ್ಕೆ ಕಾರಣ ಏನಂದರೆ, ಒಂದು ಕಾರಣ ಏನಂದರೆ ವಾಗ್ವಾದಗಳು. ಮೂಢರ ಏನಂತೆ? ಬುದ್ಧಿ ಇಲ್ಲದ ವಿಚಾರಗಳು ಜಗಳಗಳಿಗೆ ಕಾರಣವಾಗಿವೆ ಎಂದು ತಿಳಿದು ಅವುಗಳ ಗೊಡವೆಗೆ ಹೋಗಬೇಡ. ಕರ್ತನ ದಾಸನು ಜಗಳವಾಡದೆ ಎಲ್ಲರ ವಿಷಯಗಳಲ್ಲಿ ಸಾಧುವು, ಬೋಧಿಸುವುದರಲ್ಲಿ ಪ್ರವೀಣನು, ಕೇಡನ್ನು ಸಹಿಸಿಕೊಳ್ಳುವುದನ್ನು ಎದುರಿಸುವವರನ್ನು ನಿಧಾನವಾಗಿ ತಿದ್ದುವವನು ಆಗಿರಬೇಕು. ಓಕೆ, ಗುಣಗುಟ್ಟದೆಯು ವಿವಾದವಿಲ್ಲದೆಯು, ವಿದೌಟ್ ಆರ್ಗ್ಯುಮೆಂಟ್ಸ್. ಮನೆಯಲ್ಲಿ ಸಿಕ್ಕಾಪಟ್ಟೆ ಮನೆಯಲ್ಲಿ ಆರ್ಗ್ಯುಮೆಂಟ್ ಆಗ್ತಾ ಇರುತ್ತೆ. ಆರ್ಗ್ಯುಮೆಂಟ್ನ ನಿಲ್ಲಿಸಿ ಪ್ರಿಯರೇ. ಯಾಕಂದರೆ ಆರ್ಗ್ಯುಮೆಂಟ್ನಿಂದ ನಾವು ಗೆದಿಯೋದಿಲ್ಲ, ದೇವರ ವಾಕ್ಯ ಗೆದ್ಯುತ್ತೆ, ಸತ್ಯ ಗೆದ್ಯುತ್ತೆ. ಸತ್ಯವನ್ನು ಹಿಡ್ಕೊಳ್ರಿ, ಸತ್ಯ ಹೇಳಿ ಬಿಟ್ಟುಬಿಡಿ. ಸತ್ಯ ಯಾವಾಗಲೂ ಮೇಲೆ ಇರುತ್ತೆ. ಎಲ್ಲ ತರ್ಕ ವಿತರ್ಕಗಳನ್ನು ನೆಲಕ್ಕೆ ಹಾಕುವುದೇ ದೇವರ ವಾಕ್ಯವೆಂಬ ಸತ್ಯ. ಹಲ್ಲೆಲೂಯಾ. ಎಲ್ಲ ತರ್ಕ ವಿತರ್ಕಗಳನ್ನು ನೆಲಕ್ಕೆ ಹಾಕುತ್ತೆ ದೇವರ ವಾಕ್ಯ. ಆದ್ದರಿಂದ ದೇವರ ವಾಕ್ಯವನ್ನು ಗಟ್ಟಿಯಾಗಿಡ್ರಿ, ಆರ್ಗ್ಯುಮೆಂಟ್ ಮಾಡೋದನ್ನು ನಿಲ್ಲಿಸಿ. ಜ್ಞಾನೋಕ್ತಿ 26:4 ಯಾರಿಗಾದ್ರೂ ಸಿಕ್ಕರೆ ಹೋದ್ರಿ. ಜ್ಞಾನೋಕ್ತಿ 26:4 ಏನು ಹೇಳುತ್ತೆ? ಮೂಢನ ಮೂರ್ಖತನಕ್ಕೆ. ಕೆಲವರು ಸಿಕ್ಕಾಪಟ್ಟೆ ಆರ್ಗ್ಯುಮೆಂಟ್ ಮಾಡ್ತಾರೆ, ಜಗಳ ಮಾಡ್ತಾರೆ. ಹೆಂಡತಿ ವಿರುದ್ಧ, ಇಲ್ಲ ಗಂಡನ ವಿರುದ್ಧ, ಮಕ್ಕಳ ವಿರುದ್ಧ, ಮಕ್ಕಳು ತಂದೆ ತಾಯಿಗಳ ವಿರುದ್ಧ ಜಗಳ ನಡೀತಾನೆ ಇರುತ್ತೆ. ಮೂಢನ ಮೂರ್ಖತನಕ್ಕೆ ಸರಿಯಾಗಿ ಅವ್ರಿಗೆ ಉತ್ತರನೇ ಕೊಡಬೇಡ ಅಂತ ಹೇಳುತ್ತೆ ಬೈಬಲ್ಲು. ಬಿಟ್ಟುಬಿಡ್ರಿ ಅವ್ರನ್ನ ಅಂತ. ಯಾಕಂದರೆ ನೀನೇನಾದರೂ ಮೂರ್ಖನ ಪ್ರಶ್ನೆಗೆ ಮೂರ್ಖತನಕ್ಕೆ ಸರಿಯಾಗಿ ಉತ್ತರ ಕೊಟ್ಟರೆ ನೀನು ಅವನಿಗೆ ಸಮಾನನಾದಿಯೇ. ಮುಂದಿನ ವಚನ ನೋಡ್ರಿ ಏನು ಹೇಳುತ್ತೆ? ಮೂಢನ ಮೂರ್ಖತನಕ್ಕೆ ಸರಿಯಾಗಿ ಉತ್ತರ ಕೊಡು. ಆವಾಗ ಮೂರ್ಖ ಏನು ಅಂದ್ಕೊಳ್ತಾನೆ? ತನ್ನನ್ನು ನಿನಗಿಂತ ಜ್ಞಾನಿ ಎಂಬುದಾಗಿ ಅಂದ್ಕೊಳ್ತಾನೆ. ಸೊ ಸಹೋದರಿ, ನಾವು ಜೀವನದಲ್ಲಿ ಏನು ಮಾಡ್ತೇವೆ? ಮನೆಯಲ್ಲಿ ಏನಂತ ಹೇಳಿದ್ರೆ ತುಂಬ ಆರ್ಗ್ಯುಮೆಂಟ್ ಮಾಡ್ತೇವೆ. ಪ್ರತಿಯೊಂದೊಂದು ಸಬ್ಜೆಕ್ಟಿಗೆ ಮನೆ ವಿಷಯದಲ್ಲಿ ಆರ್ಗ್ಯುಮೆಂಟ್ ಮಾಡ್ತೇವೆ, ನಮ್ಮ ವೈಯಕ್ತಿಕ ವಿಷಯದಲ್ಲಿ ಆರ್ಗ್ಯುಮೆಂಟ್ ಮಾಡ್ತೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ ಆರ್ಗ್ಯುಮೆಂಟ್ ಮಾಡೋದನ್ನು ನಿಲ್ಲಿಸಿ, ದೇವರ ಹಸ್ತಕ್ಕೆ ಒಪ್ಪಿಸಿಕೊಡ್ರಿ. ಅವರೇನು ಹೇಳ್ತಾರೆ? ನಾನು ಸರಿ ಅಂತಾರೆ. ನಾವೇನು ಹೇಳೋಣ? ನೀವೇ ಸರಿ, 100ಕ್ಕೆ 100 ನೀನೇ ಚಂದ, ನಿನ್ನ ಹಾಗೆ ಯಾರು ಇಲ್ಲ. ಬಿಟ್ಟುಬಿಡಿ. ದೇವರು ಮುಂದಿನ ಕಾರ್ಯವನ್ನು ಅವ್ರ ಜೀವನದಲ್ಲಿ ಮಾಡ್ತಾರೆ. ಮನೆಯಲ್ಲಿ ಸಮಾಧಾನ ಇರಬೇಕಂತ ಹೇಳಿದ್ರೆ ವಿವಾದಗಳಿಗೆ, ಆರ್ಗ್ಯುಮೆಂಟ್ಗಳಿಗೆ ಹೋಗಬೇಡಿ. ಅರ್ಥ ಆಯ್ತಾ? ಓಕೆ, ಮುಂದೆ ಮಾತುಗಳ ವಿಷಯದಲ್ಲಿ ನಾವು ಕೇಳ್ತೇವೆ. ನಾವು ಹೋದ ವಾರ ಮುಂಬೈನಲ್ಲಿ ಇದ್ವಿ. ಮುಂಬೈನಲ್ಲಿ ದೊಡ್ಡ ಬಿಲ್ಡಿಂಗ್ ಇದೆ.
10, 12, 14, 20 ಮಹಡಿ ಬಿಲ್ಡಿಂಗ್ಗಳು. ನನ್ನ ಹೆಂಡತಿ ಅಕ್ಕನ ಮನೆ ಅಲ್ಲಿ ಎಷ್ಟೊಂದು ಮಹಡಿಯ ದೊಡ್ಡ ಬಿಲ್ಡಿಂಗ್. ನಾನು ಕಾರ್ ಡ್ರೈವ್ ಮಾಡ್ತಾಯಿದ್ದೆ, ಕಾರ್ ತೊಗೊಂಡು ಒಳಗೆ ಬಂದೆ. ಬಂದ ತಕ್ಷಣ ಸಾಯಂಕಾಲ ಸಾಲು ಹಿಡಿದು ಹೆಂಗಸರು ಕೂತಿದ್ರು ಕಟ್ಟೆ ಮೇಲೆ. ಏನು ಮಾಡ್ತಾಯಿದ್ದಾರೆ? ಏನು ಮಾಡ್ತಾಯಿದ್ದಾರೆ? ಊರು ಸುದ್ದಿ ಮಾತಾಡ್ತಾ ಇದ್ದಾರೆ. ಊರು ಸುದ್ದಿ. ಎಷ್ಟು ಜನರಿಗೆ ಊರು ಸುದ್ದಿ ಭಾಳ ಇಷ್ಟ? ಯಾಕೋ ಇವತ್ತು ಮಾತಾಡ್ತಾ ಇಲ್ಲ ನೀವು? ಓಕೆ, ಎಷ್ಟು ಜನರಿಗೆ ಊರು ಸುದ್ದಿ ಭಾಳ ಇಷ್ಟ? ಇನ್ನೊಂದು, ಯಾಕೆ ಇಷ್ಟ ಇಲ್ಲ? ಪಕ್ಕದ ಮನೆಯವ್ರ ಸುದ್ದಿ ಎಷ್ಟು ಜನರಿಗೆ ಇಷ್ಟ? ಪಕ್ಕದ ಮನೆಯವ್ರ ಸುದ್ದಿ ಎಷ್ಟು ಜನರಿಗೆ ಇಷ್ಟ? ಚರ್ಚಿಗೆ ಅನೇಕರು ಬರ್ತಾರಲ್ಲ, ಇವ್ರ ಸುದ್ದಿ. ಕೆಲವ್ರಿಗೆ ಏನಂದರೆ, ನನಗೆ ಆಶ್ಚರ್ಯ, ಬೈಬಲ್ ಏನೂ ಗೊತ್ತಿರೋಂಗಿಲ್ಲ, ಎಲ್ಲರ ವಿಷಯ ಗೊತ್ತಿರೋದು. ಎಲ್ಲರ ವಿಷಯ, ಅವ್ರ ಮನೆಯಲ್ಲಿ ಏನು ಅಡುಗೆ ಮಾಡಿದರು, 2-3 ವಾರದ ಹಿಂದೆ ಏನು ಬಟ್ಟೆ ಹಾಕ್ಕೊಂಡು ಬಂದಿದ್ರು ಅವ್ರಿಗೆ ಗೊತ್ತಿದೆ. ಆದರೆ ದೇವ್ರ ವಾಕ್ಯ ಮಾತ್ರ ಗೊತ್ತಿಲ್ಲ.